ನಮಸ್ಕಾರ. ಸೇವಾ ಸಿಂಧು ಮೂಲಕ 2026ರ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಫಟಾಫಟ್ ನೋಡೋಣ ಬನ್ನಿ. ಅಡ್ಮಿಷನ್ ಲಾಸ್ಟ್ ಡೇಟ್ ಬರೋಕ್ಕೂ ಮುಂಚೆನೇ ಯಾವುದೇ ಮಿಸ್ಟೇಕ್ ಇಲ್ಲದೆ ಅಪ್ಲಿಕೇಶನ್ ಮುಗಿಸೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಟೈಮ್ಲೈನ್ ನೋಡಿ. ಮಾರ್ಚ್ 16ಕ್ಕೆ ಅರ್ಜಿ ಶುರುವಾಗಿದೆ. ಮೇ 10 ಕಡೆ ದಿನಾಂಕ. ಟೈಮ್ ಜಾಸ್ತಿ ಇಲ್ಲ, ಬೇಗ ಮಾಡಬೇಕು. ಹಾಗಾದ್ರೆ ಪೋರ್ಟಲ್ ಓಪನ್ ಮಾಡೋಕ್ಕೂ ಮುಂಚೆ ನಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಮೊದಲು ರೆಡಿ ಮಾಡ್ಕೋಬೇಕು. ಮುಖ್ಯವಾಗಿ ಸ್ಯಾಟ್ಸ್ ನಂಬರ್, ಆಧಾರ್, ಜಾತಿ, ಆದಾಯ ಪ್ರಮಾಣಪತ್ರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೈಯಲ್ಲಿ ಇರಲೇಬೇಕು. ಸೇವಾ ಸಿಂಧುಗೆ ಹೊಸಬರಾಗಿದ್ರೆ ಮೊಬೈಲ್ ನಂಬರ್, ಪಾಸ್ವರ್ಡ್ ಮತ್ತೆ ಕ್ಯಾಪ್ಚಾ ಹಾಕಿ ಈಸಿಯಾಗಿ ರಿಜಿಸ್ಟರ್ ಮಾಡ್ಕೋಬಹುದು. ಆಲ್ರೆಡಿ ಅಕೌಂಟ್ ಇದೆಯಾ? ಜಸ್ಟ್ ಮೊಬೈಲ್ ನಂಬರ್ ಹಾಕಿ OTP ತಗೊಂಡು ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬಿಡಿ. ಈಗ ಮೌಲಾನಾ ಆಜಾದ್ ಅರ್ಜಿ ಹುಡುಕೋಕೆ ಆ ಸರ್ವಿಸ್ ಲಿಸ್ಟ್ ರೇಂಜನ್ನ 100ಕ್ಕೆ ಸೆಟ್ ಮಾಡೋದು ಮರಿಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಗೆಜೆಟೆಡ್ ಆಫೀಸರ್ ಸೈನ್ ಇರೋ ವಿಶೇಷ ವರ್ಗದ ಫಾರ್ಮ್ ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ನೆನಪಿರಲಿ, 6ನೇ ತರಗತಿಯ ಈ ಪ್ರವೇಶಾತಿ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್ ಸೇರಿದಂತೆ ನಿರ್ದಿಷ್ಟ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಮಾತ್ರ ಮೀಸಲು. ಅಪ್ಲೈ ಮಾಡುವಾಗ ಕರ್ನಾಟಕದ ನಿವಾಸಿ ಹೌದು ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಕರೆಕ್ಟ್ ಜಿಲ್ಲೆ, ತಾಲೂಕು ಆಯ್ಕೆ ಮಾಡಿ. ಉದಾಹರಣೆಗೆ ದಾವಣಗೆರೆ ಅಂತ ಸೆಲೆಕ್ಟ್ ಮಾಡಿದ್ರೆ ಸಾಕು, ಅಲ್ಲಿರೋ BD ಲೇಔಟ್ ತರಹದ ಎಲ್ಲಾ ಶಾಲೆಗಳ ಲಿಸ್ಟ್ ಕಾಣಿಸ್ತೆ. ಹಾಗೆ ಎಂಟ್ರೆನ್ಸ್ ಎಕ್ಸಾಮ್ ಯಾವ ಜಿಲ್ಲೆಯಲ್ಲಿ ಬರೀತೀರಾ ಅಂತಾನೂ ನೀವಿಲ್ಲಿ ಕಡ್ಡಾಯವಾಗಿ ಸೆಲೆಕ್ಟ್ ಮಾಡಲೇಬೇಕು. ಸ್ಟೂಡೆಂಟ್ ಡೀಟೇಲ್ಸ್ ತುಂಬುವಾಗ ಹುಷಾರು. ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲವೂ TC ಅಥವಾ ಶಾಲಾ ದಾಖಲೆಗೆ ಮ್ಯಾಚ್ ಆಗಬೇಕು. ಅಷ್ಟೇ ಅಲ್ಲ, ಈ ಹಿಂದೆ ಓದಿದ ಶಾಲೆಯ ಹೆಸರು, ವಿಳಾಸದಂತಹ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಕರೆಕ್ಟಾಗಿ ಟೈಪ್ ಮಾಡಬೇಕು. ಇದರಲ್ಲಿ ರೈತರ ಮಕ್ಕಳು, ಮಾಜಿ ಸೈನಿಕರ ಮಕ್ಕಳು ಸೇರಿ ದುರ್ಬಲ ವರ್ಗದವರಿಗೆ ಸ್ಪೆಷಲ್ ರಿಸರ್ವೇಷನ್ ಸೌಲಭ್ಯ ಕೂಡ ಇದೆ. ಒಂದು ವೇಳೆ ಆ ಸ್ಪೆಷಲ್ ಕ್ಯಾಟಗರಿ ನಿಮ್ಗೆ ಅನ್ವಯಿಸಲ್ಲ ಅಂದ್ರೆ ತಪ್ಪದೆ ನಾಟ್ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡಿ. ಫೈನಲ್ ಆಗಿ ಅಗ್ರಿ ಕೊಟ್ಟು ಸಬ್ಮಿಟ್ ಮಾಡಿ, ಸ್ಕ್ಯಾನ್ ಮಾಡಿರೋ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ನಿಮ್ ಕೆಲಸ ಮುಗೀತು. ಡೆಡ್ಲೈನ್ ಮಿಸ್ ಆದ್ರೆ 1 ವರ್ಷ ವೇಸ್ಟ್. ಹಾಗಾದ್ರೆ ಮೇ 10ರೊಳಗೆ ನಿಮ್ಮ ಅಪ್ಲಿಕೇಶನ್ ರೆಡಿ ಆಗುತ್ತಾ? ಖಂಡಿತ ಟ್ರೈ ಮಾಡಿ.